ವಾದಂತಹ ನಮಸ್ಕಾರ ಮತ್ತು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ಕರ್ನಾಟಕ ಇದರ ವತಿಯಿಂದ ನಾವು ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ಪತ್ರಿಕಾ ಭವನದಲ್ಲಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಸಂಘಟನೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರುವವರು ನನ್ನ ಎಡಭಾಗದಲ್ಲಿ ಮಧ್ಯದಲ್ಲಿ ಇರುವಂತವರು ಶ್ರೀಯುತ ಸತ್ಯದೀಶ್ ಸುರತ್ಕಲ್, ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ಕರ್ನಾಟಕ. ಹಾಗೇನೆ ನನ್ನ ಬಲಭಾಗದಲ್ಲಿ ಇರುವವರು ಸಂದೀಪ್ ಪಂಪೇಲ್, ರಾಜ್ಯ ಸಾಮಾಜಿಕ ಜಾಲತಾಣ ಪ್ರಮುಖರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ಕರ್ನಾಟಕ. ಹಾಗೇನೆ ದಿನೇಶ್ ಸ್ವರ್ಣ ರಾಯಿ, ಜಿಲ್ಲಾ ಪ್ರಮುಖರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ. ಹಾಗೇನೆ ಅವರ ಪಕ್ಕದಲ್ಲಿ ಲಕ್ಷ್ಮೀ ಸುವರ್ಣ, ಜಿಲ್ಲಾ ಪ್ರಮುಖರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ. ಹಾಗೂ ನಾನು MK ಪ್ರಸಾದ್, ಜಿಲ್ಲಾ ಪ್ರಮುಖ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ. ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ತಮ್ಗೆಲ್ರಿಗೂ ಗೊತ್ತೇ ಇದೆ, ಕಳೆದ ಸುಮಾರು 5 ವರ್ಷದಿಂದ ಇಡೀ ರಾಜ್ಯದಲ್ಲಿ ಸಂಘಟನೆ ತನ್ನ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಸಂಘಟನೆಯ ಘಟಕ ಮಾಡಿರಲಿಲ್ಲ. ಇಲ್ಲಿರುವ ಎಲ್ಲ ಸಮಾಜದ ಸಂಘಟನೆಗಳ ಜೊತೆಯಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಒಂದಷ್ಟು ಹೋರಾಟಗಳನ್ನು ನಾವೇ ನೇತೃತ್ವದಲ್ಲಿ ವಹಿಸಿಕೊಂಡು ಅದನ್ನು ಸಂಘಟಿಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅಧಿಕೃತವಾಗಿ ಸಂಘಟನೆ ಇಲ್ಲೂ ಮಾಡಬೇಕನ್ನೋ ಯೋಚನೆ ಇಟ್ಟುಕೊಂಡು ಮೊದಲ ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದೇವೆ ನಾವು. ಹಾಗಾಗಿ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಅಂತ ಹೇಳಿಕೊಂಡು ಯಾರ್ದು ಜವಾಬ್ದಾರಿ ಘೋಷಣೆ ಆಗ್ಲಿಲ್ಲ. ವೇದಿಕೆಯಲ್ಲಿ 3 ಜನ ಪ್ರಮುಖರಿದ್ದಾರೆ, ಜಿಲ್ಲೆಯ ಜವಾಬ್ದಾರಿ ವಹಿಸಿಕೊಂಡು ಇನ್ನು ಮುಂದೆ ಜಿಲ್ಲೆಯಲ್ಲಿ ಅವರು ಸಂಘಟನೆಯನ್ನು ಮಾಡುವವರಿದ್ದೇವೆ, ನಾವು ಜೊತೆಯಲ್ಲಿ ನಿಂತ್ಕೊಳ್ಳುವವರಿದ್ದೇವೆ. ಅದರ ವತಿಯಿಂದ ಇವತ್ತು ಕರೀತಿರುವಂತಹ ಮೊದಲ ಪತ್ರಿಕಾಗೋಷ್ಠಿ ಇದು. ಸರ್ಕಾರ ನೂತನ ಅಲ್ಲ, ಆದ್ರೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಒಂದು ಸಾಮಾಜಿಕ ಸಂಘಟನೆಯಾಗಿ ಆ ನೂತನ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಇದು ನಮ್ಮ ಜವಾಬ್ದಾರಿ. ಆ ದೃಷ್ಟಿಯಿಂದ ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು ನವೀನ್ ಕೋಟೆ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮಹಾಮಂಡಲದ ಪ್ರಮುಖರು ಇದ್ದಾರೆ, ಗಣೇಶ್ ಅಣ್ಣನವರು, ಅವರು ಬನ್ನಿ ಈ ಕಡೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೂತನವಾಗಿ ಪದವಿಯನ್ನು ಅಲಂಕಾರ ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ನಾವು. ಅದೇ ರೀತಿ ಕರ್ನಾಟಕ ರಾಜ್ಯ ಸಮಿತಿ ಕೂಡ ಒಂದು ಅಭಿನಂದನೆ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಒಬ್ಬರು ಹಿರಿಯ ವ್ಯಕ್ತಿ, ಹಿರಿಯ ರಾಜಕೀಯ ಮುತ್ಸದ್ದಿಯೂ ಹೌದವರು. ನಮ್ಮ ಸಮಾಜಕ್ಕೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದವನ್ನು ಕೂಡ ಸಲ್ಲಿಸಲಿಕ್ಕೆ, ಸಮಾಜದ ಸಂಘಟನೆಯಾಗಿ ಧನ್ಯವಾದವನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇವೆ ನಾವು. ಹೊಸ ಅಧ್ಯಕ್ಷರಿಗೆ ಮುಂದಿನ ದಿನಗಳು ಸುಗಮವಾಗಿ ಆಗಲಿ, ಅವರಿಂದ ಇನ್ನಷ್ಟು ಸಾಧನೆಗಳಾಗ್ಲಿ ಅಂತ ಹೇಳಿಕೊಂಡು ಸಂಘಟನೆಯಿಂದ ವತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೇವೆ ನಾವು. ಅದರ ಜೊತೆಯಲ್ಲಿ ಸಮಾಜದ ಅನೇಕ ವರ್ಷಗಳ ಬೇಡಿಕೆ, ಇದನ್ನು ಈ ಸಂದರ್ಭದಲ್ಲಿ ಮತ್ತೆ ಇಬ್ಬರಿಗೂ ಕೂಡ ನೂತನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಿಗೆ ಹಾಗೂ ನೂತನ ಮುಖ್ಯಮಂತ್ರಿಗಳಿಗೆ ಇಬ್ಬರ ಮುಂದೆ ಕೂಡ ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳನ್ನು ಇಡ್ಲಿ ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ ನಾವು. ಇದನ್ನು ಈ ಪತ್ರವನ್ನು ನಂತರ ಮತ್ತೆ ಅವರಿಗೆ ನಾವು ಕಳಿಸಿಕೊಡುವವರಿದ್ದೇವೆ ನಾವು. ಒಂದು, ಈ ದೇಶಕ್ಕೆ ಹಣಕಾಸು ಸಚಿವರನ್ನು ಕೊಟ್ಟಂತಹ ಸಮಾಜ ನಮ್ದು. ಈ ರಾಜ್ಯಕ್ಕೂ ಕೂಡ ಒಂದು ಕಾಲದಲ್ಲಿ ಮುಖ್ಯಮಂತ್ರಿಯವರನ್ನು ಕೊಟ್ಟಂತಹ ಸಮಾಜ ನಮ್ದು. ಇವತ್ತು 26 ಪಂಗಡದ ಹೆಸರಿನಲ್ಲಿ ಬಿಲ್ಲವ, ಈಡಿಗ, ನಾಮದಾರಿ, ದೀವರು ಮುಂತಾದ 26 ಪಂಗಡದ ಹೆಸರಿನಲ್ಲಿ ರಾಜ್ಯದಲ್ಲಿ ಸರಿಸುಮಾರು ಒಂದು 25 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ ಅನ್ನುವಂಥದ್ದು ಒಂದು ಬಹುತೇಕ ಅಂದಾಜಿರುವಂತಹದ್ದು. ಇಷ್ಟು ದೊಡ್ಡ ಸಮಾಜಕ್ಕೆ
ಒಂದು ಕಾಲದಲ್ಲಿ ಇಲ್ಲಿಂದ 10-15 ಜನ ಶಾಸಕರುಗಳಿದ್ರು, 4-5 ಸಂಸದರಿದ್ರು ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ. ಕನಿಷ್ಠ ಇಬ್ಬರು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ರಾಜ್ಯದಲ್ಲಿ ಕನಿಷ್ಠ ಇಬ್ರು ನಮ್ಮ ಸಮಾಜದಿಂದ 26 ಪಂಗಡದಿಂದ ಸಚಿವರಾಗಿ ಈ ರಾಜ್ಯದ ಸಚಿವ ಸಂಪುಟದಲ್ಲಿ ಇರ್ತಾ ಇದ್ರು. ಆದ್ರೆ 2023 ಸರ್ಕಾರ ಮೊದಲ ಬಾರಿಗೆ ಆ 2ರಿಂದ ನಮ್ಮ ಸಂಖ್ಯೆ 1ಕ್ಕೆ ಇಳಿಯಿತು. ಸಮಾಜಕ್ಕೆ ಸಿಗಬೇಕಾದಂತಹ ಪ್ರಾತಿನಿಧ್ಯ ಸಚಿವ ಸ್ಥಾನದಲ್ಲೂ ಕಡಿಮೆ ಆಯಿತು, ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಕೂಡ ಅವಕಾಶಗಳು ಕಡಿಮೆ ಆಗಿರುವಂತದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ದು ಮೊದಲನೇ ಬೇಡಿಕೆ ಏನು ಅಂತ ಕೇಳಿದ್ರೆ, ಇನ್ನು ಪೂರ್ತಿ ಮಂತ್ರಿಮಂಡಲ ರಚನೆ ಆಗಿಲ್ಲ. ಕೇವಲ 10 ಜನ ಮಾತ್ರ ಇವತ್ತು ಮಂತ್ರಿಗಳು ಇದ್ದಾರೆ. ಇವತ್ತು ಉಳಿದಂತ ಎಲ್ಲವೂ ಇನ್ನು ಸೇರ್ಪಡೆ ಆಗಬೇಕಾಗಿರುವಂತ, ಹೊಸದಾಗಿ ಸರ್ಕಾರ ರಚನೆಯಲ್ಲಿ ಆಗಬೇಕಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕನಿಷ್ಠ ಇಬ್ಬರಿಗೆ, ನಮ್ಮ ಸಮಾಜದ ಇಬ್ಬರು ವ್ಯಕ್ತಿಗಳಿಗೆ, ಯಾರ್ದು ಹೆಸರು ಹೇಳುದಿಲ್ಲ, ಯಾಕಂತ ಹೇಳಿ ಎಲ್ಲರೂ ಶಕ್ತಿವಂತರೆ, ಖಾತೆಯನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಇರುವಂತವರು ಎಲ್ಲರೂ ಕೂಡ. ಹಾಗಾಗಿ ನಾವು ವೈಯಕ್ತಿಕವಾಗಿ ಯಾರ್ದು ಹೆಸರು ಹೇಳುವುದಿಲ್ಲ, ಆದ್ರೆ ಕನಿಷ್ಠ ಇಬ್ಬರು ವ್ಯಕ್ತಿಗಳು, ನಮ್ಮ ಸಮಾಜದ ಇಬ್ಬರು ವ್ಯಕ್ತಿಗಳಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಅದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರೋ ಮಾನ್ಯ ಬಿ.ಕೆ. ಹರಿಪ್ರಸಾದ್ ರವರು ಇದರ ಬಗ್ಗೆ ಗಮನ ವಹಿಸಿಕೊಂಡು ಇದನ್ನು ಮಾಡಿಸಿಕೊಡ್ಬೇಕು, ಸಮಾಜಕ್ಕೆ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು. ಎರಡನೇದ್ದು, ಪ್ರತಿ ಸಂದರ್ಭದಲ್ಲಿ ನಾವು ಹೇಳಿಕೊಂಡು ಬಂದಿರುವಂತಹದ್ದು, ಹಿಂದಿನ ಸರ್ಕಾರ ಇದ್ದಾಗಲೇ ಅದಕ್ಕೋಸ್ಕರ ಸಭೆಗಳು ನಡೆದಿತ್ತು, ಸಮಾವೇಶಗಳು ನಡೆದಿತ್ತು. ನಮ್ಮ ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇದೆ. ನಮ್ಮ ಸಮಾಜಕ್ಕೆ ವರ್ಷಕ್ಕೆ ಕನಿಷ್ಠ 500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಅಂತ ಹೇಳಿಕೊಂಡು ಬೇಡಿಕೆ ಹಿಂದಿನ ಸರ್ಕಾರ ಇದ್ದಾಗಲೇ ಇದ್ದದ್ದು. ಹಿಂದಿನ ಸರ್ಕಾರದ ಕೊನೆಯ ಹಂತದಲ್ಲಿ ಅಭಿವೃದ್ಧಿ ನಿಗಮ ರಚನೆ ಮಾಡುವ ಬಗ್ಗೆ ಆದೇಶ ಪತ್ರವನ್ನು ಹೊರಡಿಸಿದ್ರು, ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಇವತ್ತಿನ ಅಧಿಕಾರದಲ್ಲಿರುವಂತಹ ಪಕ್ಷ ಯಾವುದಿದೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆಯನ್ನು ಮಾಡಿದ್ರು. ಅಕಸ್ಮಾತ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ನಿಗಮವನ್ನು ರಚಿಸಿ ಅದಕ್ಕೆ ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ, 5 ವರ್ಷವೂ ನಾವು ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ಚುನಾವಣೆ ಆದ ತಕ್ಷಣ ಅದನ್ನು ನಾವು ಬೇಡಿಕೆಯನ್ನು ನೆನಪು ಮಾಡುವ ಕೆಲಸವನ್ನು ನಾವು ಅವತ್ತಿನಿಂದ ಇವತ್ತಿನ ತನಕ ಮಾಡ್ತಾ ಬಂದಿದ್ದೇವೆ. ಆದ್ರೆ ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ಘೋಷಣೆ ಆಯಿತು. ಮಾನ್ಯ ಹೆಬ್ರಿ ಮಂಜುನಾಥ್ ಪೂಜಾರಿ ಅವರು ಅಧ್ಯಕ್ಷರಾಗಿ ನೇಮಕ ಆದ್ರು. ಅದರ ಉಳಿದಂತಹ ಕಾನೂನಾತ್ಮಕ ಏನಿತ್ತು ಅದೆಲ್ಲವೂ ಇವತ್ತು ಪರಿಹಾರ ಆಗಿದೆ. ಅಧಿಕೃತವಾಗಿ ಕಚೇರಿ ಕೂಡ ಇತ್ತೀಚೆಗೆ ಉದ್ಘಾಟನೆ ಆಯಿತು. ಆದ್ರೆ 500 ಕೋಟಿ ರೂಪಾಯಿಯಲ್ಲಿ 5 ರೂಪಾಯಿ ಕೂಡ ಅದಕ್ಕೆ ಬಿಡುಗಡೆ ಆಗಿಲ್ಲ, ಘೋಷಣೆಯೂ ಆಗಿಲ್ಲ. ಕೇವಲ ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ಕೋಶ ಅಂತೇಳಿ ರಚನೆ ಮಾಡಿ ಕೊಟ್ಟಿದ್ದ 10 ಕೋಟಿಯನ್ನೇ ಇವತ್ತು ಇಲ್ಲಿಗಿಡುವಂತಹ ಒಂದು ಪ್ರಯತ್ನ ಮಾತ್ರ ಆಗ್ತದೆ, ಬಿಟ್ರೆ ಬೇರೆ ಯಾವುದೇ ಅನುದಾನ ಘೋಷಣೆ ಆಗಿಲ್ಲ. ಮೊದಲ ಬಜೆಟ್ ಅಲ್ಲಿ ಆಗಬೇಕಾಗಿದ್ದು, ಇದು ನಿರಂತರವಾಗಿ ಬರಬೇಕಾದದ್ದು. ಇವತ್ತು 1,500 ಕೋಟಿ ರೂಪಾಯಿ ಅನುದಾನ ನಮ್ಮ ಸಮಾಜದ ಅಭಿವೃದ್ಧಿಗೆ ಬರಬೇಕಾಗಿತ್ತು. ಆದ್ರೆ ಅದು ಬರದ ಕಾರಣ ಇವತ್ತು ಸಮಾಜ ಶೈಕ್ಷಣಿಕವಾಗಿ ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ ನಾವು. SLC ಯಲ್ಲಿ ಟಾಪರ್ ಆಗಿ 600ಕ್ಕೆ 600 ಅಂಕ ಪಡೆದವರು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇವತ್ತು ಬರ್ತಾ ಇದ್ದಾರೆ. ದ್ವಿತೀಯ PUC ಯಲ್ಲಿ 625ಕ್ಕೆ 625 ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಆಗಿದ್ದಾರೆ. ಬಡ ಮನೆಯಿಂದ, ಬಡ ಕುಟುಂಬದಿಂದ, ಯಾವುದೋ ಕೂಲಿ ಕಾರ್ಮಿಕರ ಮಕ್ಕಳು, ಹೆತ್ತವರು ಇಲ್ಲದಂತ ತಾಯಿ ಇಲ್ಲದಂತಹ ಒಂದು ಮಗು, ಸಾಮಾನ್ಯ ಒಂದು ಆಟೋ ಡ್ರೈವರ್, ಬಸ್ ಡ್ರೈವರ್, ಇಂಥವರ ಮಕ್ಕಳು ಇವತ್ತು ಆ ಒಂದು ಪಂಕ್ತಿಯಲ್ಲಿ 95% ಹೆಚ್ಚಿನ ಮಾರ್ಕ್ ಅನ್ನು ಪಡೆಯುವಂತಹ ಮಕ್ಕಳು ಕೂಡ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದಿಂದ ಬರ್ತಾ ಇದೆ. ಬಹಳ ಹೆಮ್ಮೆ ಇದೆ ನಮ್ಗೆ. ಆದ್ರೆ ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಓದಿಸಬೇಕಿದ್ರೆ, ಕಲಿಸಬೇಕಿದ್ರೆ ಕೊಡ್ಬೇಕಂತಹ ಆರ್ಥಿಕ ಶಕ್ತಿ ಇವತ್ತು ಕ್ರೋಢೀಕರಿಸಿ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅನುದಾನ ಸಿಗ್ತಾ ಇದ್ರೆ ಅದೆಲ್ಲದಕ್ಕೂ ಅನುಕೂಲ ಆಗ್ತಾ ಇತ್ತು. ಹಾಗಾಗಿ 1,500 ಕೋಟಿ ರೂಪಾಯಿ ಇವತ್ತು ಕೊರತೆ ನಮ್ಮ ಸಮಾಜ ಏನು ಅನುಭವಿಸ್ತಾ ಇದೆ, ಅದನ್ನು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ನಾವು
ಮಾನ್ಯ ರಾಜ್ಯಾಧ್ಯಕ್ಷರು ಇದರ ಬಗ್ಗೆ ತುರ್ತು ಗಮನ ಕೊಡಬೇಕು ಅಂತ ಹೇಳಿಕೊಂಡು ಅವರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು. ಆ ನಂತರ ಮುಂದಿನ 2 ವರ್ಷದಲ್ಲಿ ಕೂಡ ವಾರ್ಷಿಕ 500 ಕೋಟಿ ರೂಪಾಯಿ ಹಾಗೆ ನಮ್ಮ ಸಮಾಜಕ್ಕೆ ಮೀಸಲಿಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ನಾವು. ಹಿಂದಿನ ಸರ್ಕಾರ ಇದ್ದಾಗ ಕೂಡ ಸಮಾಜಕ್ಕೆ ಅನ್ಯಾಯ ಆದಾಗ, ಸಮಾಜಕ್ಕೆ ತೊಂದರೆ ಆದಾಗ, ಸಮಾಜಕ್ಕೆ ಸಿಗಬೇಕಾದ ಗೌರವ ಸಿಗದಿದ್ದ ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡಂತ ಸಂಘಟನೆ ಶ್ರೀನಾರಾಯಣ ಗುರು ವಿಚಾರ ವೇದಿಕೆ. ಇಡೀ ರಾಜ್ಯದಲ್ಲಿ ಈ ಬಗ್ಗೆ ಹೋರಾಟಗಳನ್ನು, ಸಮಾವೇಶಗಳನ್ನು, ಮೆರವಣಿಗೆಗಳನ್ನು, ಸಭೆಗಳನ್ನು ನಮ್ಮ ಸಂಘಟನೆ ವತಿಯಿಂದ ನಾವು ನಡೆಸಿದ್ವಿ. ನಾವು ಇಷ್ಟು ಸಮಯ 3 ವರ್ಷ ಮೌನವಾಗಿ ಸರ್ಕಾರದ ಎಲ್ಲ ನಡೆಗಳನ್ನು ನೋಡ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ. ಆಗ ನೆನಪು ಮಾಡೋ ಕೆಲಸವನ್ನು ಮಾಡಿದ್ವಿ. ಆದ್ರೆ ಇನ್ನು ಮುಂದಿನ ದಿವಸದಲ್ಲಿ ಕೂಡ ನಾವು ಮೌನವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಾವು. ಖಂಡಿತ ಮುಂದಿನ ದಿನಗಳಲ್ಲಿ ನಮಗೆ ಸಿಗಬೇಕಾದ ಅನುದಾನಗಳು ಸಿಗದಿದ್ರೆ, ಮಂತ್ರಿ ಸ್ಥಾನಗಳು ಸಿಗದಿದ್ರೆ, ಆ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವುದು ಅನಿವಾರ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಮಾಜದ ಸಂಘಟನೆ ಮತ್ತು ಸಮಾಜದ ಜಾಗೃತಿಗೋಸ್ಕರ ಮತ್ತು ಸಮಾಜದ ಬೇಡಿಕೆಗಳ ಈಡೇರಿಕೆಗೋಸ್ಕರ ಮುಂದಿನ ದಿನಗಳಲ್ಲಿ ಸಮಾವೇಶಗಳನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಆಗ್ತದೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು. ಸರ್ಕಾರ ಖಂಡಿತ ನಮ್ಮ ಮನವಿಗೆ ಹೋಗೊಡ್ತದೆ ಅಂತ ಹೇಳಿಕೊಂಡು ವಿಶ್ವಾಸ ಇಟ್ಟುಕೊಂಡು, ಆದ್ರೆ ವಿಶ್ವಾಸಕ್ಕೆ ಧಕ್ಕೆ ಬಂದ್ರೆ ಸಮಾಜದ ರಕ್ಷಣೆಗೆ, ಸಮಾಜದ ಹಿತರಕ್ಷಣೆಗೆ ಖಂಡಿತ ಯಾವತ್ತೂ ನಾರಾಯಣಗುರು ವಿಚಾರ ವೇದಿಕೆ ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮವರೇ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಮನವಿಯ ಜೊತೆಯಲ್ಲಿ, ವಿನಂತಿಯ ಜೊತೆಯಲ್ಲಿ ಒಂದು ಸಣ್ಣ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇದ್ರ ಬಗ್ಗೆ ತಮ್ಗೇನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ದಿನದ ಇವತ್ತು ನಾವು ಇದು ಕೊಡ್ಲಿಲ್ಲ, ಅದು ಇವತ್ತು ಸರ್ಕಾರಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ. 1.5 ವರ್ಷ ಇರೋದು. ಹಿಂದಿನ ಸರ್ಕಾರದ ಹಾಗೆ ಕೊನೆಯ ಕ್ಷಣದಲ್ಲಿ ಮಾಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಾಗಾಗಿ ಮುಂದಿನ ಒಂದು ಕನಿಷ್ಠ 6 ತಿಂಗಳ ಒಳಗಡೆ ಇದಕ್ಕೆ ನಮ್ಗೆ ಮಂತ್ರಿಮಂಡಲ ರಚನೆ ಈಗಲೇ ಅದಕ್ಕೆ ಹೆಚ್ಚು ಸಮಯ ಇಲ್ಲ, ತಕ್ಷಣ ಆಗ್ಬೇಕು ನಮ್ಗೆ. ಅದ್ರ ಜೊತೆಯಲ್ಲಿ ನಮ್ಗೆ ನಿಗಮಕ್ಕೆ ನಮ್ಗೆ ಹಣ ಬರಬೇಕಾದದ್ದು. ಇದು ಕನಿಷ್ಠ 6 ತಿಂಗಳ ಒಳಗಡೆ ಇದಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ. ಯಾರಿಗೆ ಅಂತ ನಾವು ಹೇಳುದು, ನಮ್ಗೆ ಎಲ್ಲರೂ ಒಂದೇ. ನಮ್ಗೆ ಮಧು ಬಂಗಾರಪ್ಪರು ಒಂದೇ, ಬೇಲೂರು ಗೋಪಾಲಕೃಷ್ಣರು ಒಂದೇ, ಭೀಮಣ್ಣ ನಾಯ್ಕ ಅವರು ನಮ್ಮವರೇ, ಗವಿಯಪ್ಪನವರು ನಮ್ಮವರೇ, ಹರಿಪ್ರಸಾದ್ ಅವರು MLC ಅವರು ಇದ್ದಾರೆ. ಯಾರು ನಮ್ಗೆ ಹೊರಗಿನವರು ಅದರ ಜೊತೆಯಲ್ಲಿ ಇನ್ನೊಬ್ರು ಗುತ್ತೇದಾರ್ ಜಗದೇವ್ ಗುತ್ತೇದಾರ್ ಕೂಡ ಇಲ್ಲಿ MLC ಆಗಿದ್ದಾರೆ. ನಮ್ಮವರೇ ಎಲ್ರು. ನಾವು ಅವರಿಗೆ ಇವರಿಗೆ ಅಂತ ಹೇಳಿ ಯಾವತ್ತೂ ಹೇಳೋದಿಲ್ಲ. 2 ಸಚಿವ ಸ್ಥಾನ ಕೊಡಬೇಕು. ಹಿಂದಿನಿಂದ ಇದ್ದಂಥದ್ದು ಇದು.